ಫಸ್ಟ್ ಟೈಮ್ಗೆ ನನಗೆ ಚೆನ್ನಾಗಾಗೋಯ್ತು. ತೊಗೊಂಡು ಹೋದ್ ನಾನು ಇಂಜೆಕ್ಷನ್ನು, ಅವತ್ತಿಂದ ನನಗೆ ಪೇನ್ ಪಿಲ್ಸ್ ಒಂದು ತೊಗೊಂಡಿಲ್ಲ. 3 months ಆದಮೇಲೆ ನೀವೇ ಒಂದು ಮನೆಯಲ್ಲಿ ಯಾರನ್ನ ಕ್ಯಾಮ್ರಾ ಕೊಟ್ಬಿಟ್ಟು ಆ ಮೆಟ್ಲಲ್ಲಿ ಜಾಗಿಂಗ್ ಮಾಡೋದನ್ನ ವಿಡಿಯೋ ನಾನು ನೋಡ್ತಾ ಇರ್ತೀನಿ. ನಿಮ್ದು ದಿನ ನಾನು ಎಲ್ಲರೂ ನಾವು ಫ್ಯಾನ್ಸ್ ಆಗ್ತಾರೆ ಸಿನಿಮಾದವ್ರಿಗೆ, ನಾನು ಫ್ಯಾನ್ ಆಗ್ಬಿಟ್ಟು. ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ನಾಗರತ್ನಮ್ಮ ಅಂತ. ಅವ್ರಿಗೆ ಆಲ್ಮೋಸ್ಟ್ 18 ವರ್ಷದಿಂದ ಮಂಡಿ ನೋವಿತ್ತು. ಅದು ಇವಾಗ ಆಲ್ಮೋಸ್ಟ್ ಒಂದು 80% ಕಡಿಮೆ ಆಗಿದೆ. ಅವ್ರಿಗೆ ಹೆಂಗೆ ಕಡಿಮೆ ಆಯಿತು ಮತ್ತು ಬೇರೆ ಬೇರೆ ಏನೇನೆಲ್ಲ ಅವ್ರಿಗೆ ಹೆಲ್ತ್ ಬೆನಿಫಿಟ್ಸ್ ಆಗಿದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ನಮಸ್ತೆ ಮಾ. ನಮಸ್ಕಾರ. ಪರಿಚಯ ಮಾಡ್ಕೊಳ್ಳಿ. ನಾನು ನಾಗರತ್ನ ಅಂದ್ಬಿಟ್ಟು ನಾವಿಲ್ಲೇ ಜೆ.ಪಿ. ನಗರದಲ್ಲಿದ್ದೇವೆ. ಆಮೇಲೆ ಯೂಟ್ಯೂಬ್ ನೋಡ್ತಾನೆ ಇದ್ದೆ ನಾನು. ಸುಮಾರು ವರ್ಷದಿಂದ ನನಗೆ ಕಾರಣ ಬಿತ್ತು. ಯಾವಾಗ ಪಿಲ್ಸ್ ತೊಗೊಳ್ತಾ ಇದ್ದೆ, ನೋವು ಪಿಲ್ಸ್ ತೊಗೊಳ್ಳೇಬೇಕಾಗಿತ್ತು, ಪೇನ್ ಪಿಲ್ಸ್ ವೀಕ್ಲಿ ಒಂದು ತೊಗೊಳ್ಳೇಬೇಕಾಗಿತ್ತು. ಆಮೇಲೆ ಎಲ್ಲೂ ಹೋಗೋಕ್ಕಾಗ್ತಿರಲಿಲ್ಲ. ಮನೆಯಲ್ಲೂ ಡಾಕ್ಟರ್ ಚೆನ್ನಾಗಿದ್ರೆ ಆಮೇಲೆ ನಡೆಯಬೇಕಾದ್ರೆ ತುಂಬ ಕಷ್ಟ ಆಗೋದು. ನಿಮ್ದು ಯೂಟ್ಯೂಬ್ ನೋಡಿ 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 ಬಂದೆ ನಾನು ಇಲ್ಲಿಗೆ. ಬಂದು ಫಸ್ಟ್ ಟೈಮ್ಗೆ ನನಗೆ ಚೆನ್ನಾಗಾಗೋಯ್ತು. ತೊಗೊಂಡು ಹೋದ್ ನಾನು ಇಂಜೆಕ್ಷನ್ನು, ಅವತ್ತಿಂದ ನನಗೆ ಪೇನ್ ಪಿಲ್ಸ್ ಒಂದು ತೊಗೊಂಡಿಲ್ಲ. ಮಾತ್ರ ಮೇ 28ಕ್ಕೆ ಬಂದೆ. ಇವಾಗ 3 ತಿಂಗಳಾಯಿತು. ಚೆನ್ನಾಗಿದ್ದೇನೆ. ಮನೇಲಿ ಆರಾಮಾಗಿ ಓಡಾಡ್ಕೊಂಡಿದ್ದೇನೆ. ಏನೂ ನೋವಿಲ್ಲ. ಈಗ 80% ಚೆನ್ನಾಗಿದ್ದೀನಿ. ಇನ್ನು ಸ್ವಲ್ಪ ಅಷ್ಟೇ, ಸ್ವಲ್ಪ ನಡಿಬೇಕಾದ್ರೆ ಮೆಟ್ಲು ಹಿಡಿಬೇಕಾದ್ರೆ ಅಷ್ಟೇ. ಆಯಾಮ್ ಆಲ್ರೈಟ್ ಚೆನ್ನಾಗಿದ್ದೀನಿ. ಅದಕ್ಕೆ ತುಂಬ ವರ್ಷ ಆಯಿತು ಡಾಕ್ಟ್ರೆ. 19 years ಆಗೋಯ್ತು, ಜಾಸ್ತಿನೇ ಆಗೋಯ್ತು. 19 ವರ್ಷ ಆಗಿತ್ತು. ಆಸ್ಟಿಯೋಪರೋಸಿಸ್ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಆದರೂ ಅದೇ ಪೇನ್ ಪಿಲ್ಸ್ ನುಂಗ್ತಾನೆ ಇದ್ದೆ. ಆ ಥರ ಅವಾಗಿಂದ ಅನುಭವಿಸ್ತಾನೆ ಇದ್ದೀನಿ. ಎಲ್ಲೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಮನೆ ಆಯಿತು, ನಾನಾಯಿತು. ಅಕಸ್ಮಾತ್ ತೀರವ ಬೇಕಾದವ್ರು ಮದುವೆಗಿದ್ವಿ ಅಂದರೆ ಮೆತ್ತು ಇಳಿದ್ಬಿಟ್ಟು ಕಾರಲ್ಲಿ ಹೋಗ್ಬಿಟ್ಟು ಬಂದು ಕೂತ್ಕೊಂಡ್ಬಿಡೋದು. ಕಾರಲ್ಲಿ ಹೋಗೋದು ಮದುವೆ ಅಟೆಂಡ್ ಮಾಡೋದು, ಮನೇಲಿ ಬಂದ ತಕ್ಷಣ ರೆಸ್ಟ್ ತೊಗೊಂಡ್ಬಿಡೋದು, ಒಂದು ಕಡೆ ಕೂತ್ಕೊಂಡ್ಬಿಡೋದು. ಅಷ್ಟು ಎಲ್ಲೂ ಓಡಾಡ್ತಾನೆ ಇರಲಿಲ್ಲ. ಬಂದು ಮನೇಲಿ ಮಲ್ಕೊಂಡ್ಬಿಡೋದು ಅಷ್ಟೇ, ಇನ್ನೇನು ಇಲ್ಲ. ಯಾವಾಗಲೂ ಸೋಫಾ ನಡೀತಾರೆ, ಸೋಫಾದ ಮೇಲೆ ಕೂತ್ಕೊತಾ ಇದ್ದೆ. ಬರ್ತಾ ಬರ್ತಾ ಯಾವ ಸಿವಿಯರಿಟಿಗೆ ಹೋಗಿತ್ತು ಪೇನು? ಅದೇ ಏನು ಮಾಮೂಲು ಥರನೇ ತುಂಬ ಚಳಿ ಬಂದ್ಬಿಟ್ಟಂತೂ ಇರಕ್ಕೆ ಆಗ್ತಿರಲಿಲ್ಲ, ಅಷ್ಟು ನೋವು ಬಂದ್ಬಿಡ್ತಾ ಇತ್ತು. ಈ ಸತಿ ನೋವು ಚಳಿಯೆಲ್ಲ ಬಂತಲ್ಲ, ಸ್ವಲ್ಪನೂ ಇದಿಲ್ಲ. ನಮ್ಮ ಮನೆ ಬಂದವರೆಲ್ಲ ಖುಷಿ. ಈಗ ನಾನು ನಮ್ಮ ದೊಡ್ಡಪ್ಪನ ಮಗ ಬಂದಿದ್ದ, ನಾನು ನೋಡ್ಬಿಟ್ಟು ಅವಳು ಕರ್ಕೊಂಡು ಬರ್ತಾನೆ. ಇವಾಗ ನಾನು ತುಂಬ ಖುಷಿ ಆಗ್ತಿದ್ದೆ. ನಿನಗೆ ಆಪರೇಷನ್ ಮಾಡಿಸ್ಕೊಂಡವರು, ನನಗೆ ಭಯ ಆಗೋದು, ಯಾಕೋ ಮಾಡಿಸ್ಕೊಂಡಿಲ್ಲ. ನೀನು ನೋಡಿ ತುಂಬ ಖುಷಿ ಆಯ್ತಮ್ಮ ಅಂದ್ಬಿಟ್ಟು ಇನ್ನು 2-3 ದಿನ ಬರೋರಿದ್ದಾರೆ. ಈಗ ನಮ್ಮದು ಕನಕಪುರದಿಂದ ನಮ್ಮ ದೊಡ್ಡಪ್ಪನ ಮನೆ ಹಳ್ಳಿಲ್ಲ, ಅಲ್ಲಿ ಬರ್ತಾರೆ, ಅವರು ಬರಬೇಕು ಅಂತಿದ್ದಾರೆ, ಬರ್ತಿದ್ದಾರೆ. ನಮ್ಮ ಮಗಳಿಗೂ ಖುಷಿಯಾಗಿದೆ. ಈಗ ಅವ್ರಿಗೂ ಖುಷಿ. ಆಮೇಲೆ ನಮ್ಮ ಮೊಮ್ಮಗಳು ಖುಷಿ ಆಯಿತು, ಅವಳು ಡಾಕ್ಟರ್ನೇ, ಎಲ್ಲ ಖುಷಿ ಆಯಿತು. ಅವಳು ನನ್ನ ಮಗಳು ಇದರೊಳಗಡೆ ಕಾರ್ಕಂಬಲ್ಲಿ ಅಲ್ಲಿ ಕ್ಲಿನಿಕಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಡ್ತಾರೆ. ಅವ್ಳು ಬಂದಿದ್ದಲ್ಲ ಅವ್ರ ಮಗಳು, ಅವಳು ಕೊಚ್ಚಿನಲ್ಲಿದ್ದಾರೆ. ಅದೇ ಅಳಿಯ ಇದರೊಳಗಡೆ ಮಾನಸದಲ್ಲಿ ಇದ್ದಾರೆ, ಫಸ್ಟ್ ಬ್ಲಾಕಲ್ಲಿ. ಅವರು ಸೈಕಿಯಾಟ್ರಿಸ್ಟ್. ಆ ಥರ ಏನಂದ್ರೆ ಈ ಡಾಕ್ಟರ್ಸ್ ಫ್ಯಾಮಿಲಿಯಿಂದ ಬಂದಾಗ ನಮಗೆ ಜಾಸ್ತಿ ಇದಿರುತ್ತೆ. ಒಂದೇನಂದ್ರೆ ಫುಲ್ ಕ್ಲೀನಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಕ್ಲೀನಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅಲ್ಲ, ನಮ್ಮ ಮಗಳು ನಿಮ್ಗೆ ಗೊತ್ತಿದ್ದೆಲ್ಲ ಪಿಲ್ಸ್ ನೋಡುತ್ತಲ್ಲ, ಅವ್ರು ಹೇಳಿಲ್ಲ ನನ್ನ. ಅವ್ರು ಸ್ವಲ್ಪ ಯೂಟ್ಯೂಬ್ ನೋಡು ಅಂದ್ರೆ ಅವ್ರಿಗೆ ಟೈಮೇ ಇರಲಿಲ್ಲ. ಅವ್ರಿಗೆ ಓದೋದು ಟೈಮಾಗಿ ಹೋಗೋ ಮಾತ್ರ 20 minutes ಆಗುತ್ತೆ, ನೋಡೋಕ್ಕಾಗಲ್ಲ. ಅವ್ರಿಗೆ ಸ್ವಲ್ಪ ಮನೇಲಿ ನಾವೆಲ್ಲ ಸ್ವಲ್ಪ ಓದುವಾಗ ಕೆಲ್ಸಕ್ಕೆ ಹೋಗ್ಬೇಕು, ಬರಬೇಕು ಅವಳು. ಆಮೇಲೆ ಅವ್ರಿಗೆ ಇವಾಗ ಖುಷಿಯಾಗಿದೆ. ಇವಾಗ ಅದು ಮೊಮ್ಮಗಳು ಅವ್ರಿಗೆ ಕರ್ಕೊಂಡ್ಬಂದ ಬಂದಲ್ಲ. ಈಗ ಅವಾಗ ಖುಷಿಯಾಗಿದೆ. ಪಿಲ್ಸ್ ಎಲ್ಲ ನೋಡಿ ಅವ್ರಿಗೂ ಖುಷಿ ಆಯಿತು. ಕೊಟ್ಟಿದ್ದೆಲ್ಲ ನೋಡ್ಬೋದು. ನಾವು ಎಕ್ಸ್ಟ್ರಾ ಕೇರ್ಫುಲ್ ಟ್ರೀಟ್ಮೆಂಟ್ ಕೊಡಬೇಕು. ಮತ್ತೆ ಕೊಡ್ತಕ್ಕಂಥ ಟ್ರೀಟ್ಮೆಂಟು ಇದು FD ಅಪ್ರೂವ್ಡ್, MCA ಅಪ್ರೂವ್ಡ್ ಟ್ರೀಟ್ಮೆಂಟ್. ನಮ್ಮ KPM ಇದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ನಾನು ಎಲ್ಲರಿಗೂ ಹೇಳ್ತೀನಿ. ಏನಂತ ಗೊತ್ತಾ, ಅವರು ಮಂಡಿನ ಅಂದ್ರೆ ಒಂದಕ್ಕೆ ನೋಡಲ್ಲ. ಅವರು ಫುಲ್ ಗ್ಯಾರೇಜ್ಗೆ ಬಿಡ್ತೀವಲ್ಲ, ಫುಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಮ್ಗೆ ಏನೇನಿದೆ ಅದೆಲ್ಲನೂ ಮಾಡ್ತಾನೆ ಅಂತ ಹೇಳ್ತೇನೆ. ಎಲ್ಲರೂ ಸಹ ನಂಗೆ ಹೇಳ್ತಾ ಇದ್ದೇನೆ. ತುಂಬ ಆಮೇಲೆ ನಾನು ನೋಡಿ ಎಲ್ಲರೂ ಖುಷಿಯಾಗಿದೆ, ಎಷ್ಟು ಚೆನ್ನಾಗಿ ಒಳಗೆ ಪರವಾಗಿಲ್ಲ ಅಂತ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇದ್ದೇನೆ. ನಾನು ಎಲ್ಲರಿಗೂ ನೋಡಿ ಅಲ್ಲಿ ಹೋಗಿ ಅಂತಾನೆ. ಅದೇನೋ ಅವರೇ ಶಿವನ್ ಥರ ಇಲ್ಲಿ ಬಂದ್ಬಿಟ್ಟಿದ್ದಾರೆ ನರೇಗೆ ಅಂದ್ಬಿಟ್ಟು ಕೇಳಿ. ನಮ್ಮಮ್ಮ ನನ್ನ ಸೊಸೆಗೆ ಕೇಳಿ, ಪಾಪ ಅವ್ರಿಗೂ ಸಹ ನಂಗೆ ಸಹಕರಿಸ್ತಾಳೆ. ಪಾಪ ಬಂದು ನನ್ನ ಸೊಸೆ ಬಂದು, ಅವ್ರಿಗೆಲ್ಲ ಬರೋಕ್ಕೆ ಟೈಮ್ ಇಲ್ಲ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಬಟ್ ಏನಂದ್ರೆ ಈ ಎಲ್ಲ ಕಾಯಿಲೆ ಹೆಂಗ್ ವಾಸಿ ಆಗ್ತವೆ ಅಂತಂದ್ರೆ, ನಾವು ಬರೋದು ರೂಟ್ ಕಾಸಿಗೆ ಬರ್ತೀವಿ. ಈಗ ಒಂದು ಮರ ಇದೆ ಅಂದ್ರೆ ಆ ಮರಕ್ಕೆ ಈ ರಂಬೆ ಕೊಂಬೆ ಅವೆಲ್ಲ ಇರ್ತಾವಲ್ಲ, ಅವಕ್ಕೆ ಒಂದು ಸಪ್ರೇಟ್ ಟ್ರೀಟ್ಮೆಂಟ್. ಇದು ಮಂಡಿ, ಇದು ಶುಗರು, ಇದು ಹೈಪರ್ ಟೆನ್ಷನ್ನು, ಇದು ಹೇರ್ ಫಾಲು, ಈ ಥರದ ಒಂದೊಂದು ಸಪ್ರೇಟ್ ನೋಡೋದಕ್ಕಿಂತ ನಾವು ಮೂಲ ಬೇರೆಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಮೂಲ ಬೇರೆ ಏನು ಫುಡ್. ಇವಾಗ ನೀವು ಫುಡ್ಡಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ ಅದನ್ನ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ. ನಾನು ಅದೇ ನೀವು ಹೇಳಿದ್ದು ಬಂದು ಹೇಳಿದ್ರಲ್ಲ, ಅವತ್ತೇ ಬಿಟ್ಬಿಟ್ಟೆ. ಕಾಫಿ ಟೀ ಮನೇಲಿ ಏನು ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಚಪಾತಿ, ಪೂರಿ, ಚೆನ್ನ ಮಥುರ ಏನು ಮಾಡಿದ್ರು ಬಿಟ್ಟೆ ನಾನು.
ಅವ್ರಿಗೆಲ್ಲ ಆಶ್ಚರ್ಯ. ಆ ಬಿಸ್ಕೆಟ್ ನಾನು ಸ್ವಲ್ಪ ಕುಡ್ಕೊತೀನಿ ಜಾಸ್ತಿ, ಊಟ ಸರಿಯಾಗಿ ಮಾಡ್ತಿದ್ದಿಲ್ಲ. ಬಿಸ್ಕೆಟ್ಸು, ಬೆಣ್ಣೆ ಬಿಸ್ಕೆಟ್ಸು, ಮನೇಲಿ ಟೀ ಕುಡಿದಾಗ ಬಿಸ್ಕೆಟ್ ತಿಂತಾ ಇದ್ದೆ, ದಿನಕ್ಕೆ ಒಂದು 5 ತಿಂತಿದ್ದೆ ಬಿಸ್ಕೆಟ್, ಒಂದು ಮುಟ್ಟಲ್ಲ ನಾನು. ಎಲ್ಲರಿಗೂ ಆಶ್ಚರ್ಯ. ಮನೆ ಮಧ್ಯಾಹ್ನ ಮತ್ತೆ ಒಂದು ಕ್ಲೀನಾಗಿ ಹೊಟ್ಟೆ ಸಿಕ್ಕ ಊಟ ಮಾಡ್ತೀನಿ. ಸೊ ಮುದ್ದೆ, ಅನ್ನ ಸಾರು ಊಟ ಮಾಡ್ತೀನಿ, ಮಜ್ಜಿಗೆ ಊಟ ಮಾಡ್ತೀನಿ, ತುಪ್ಪ ಬೆಣ್ಣೆ ಇರೋದ್ರೆ ಅದು ತಗೋತೀನಿ. ಆಮೇಲೆ ಬೇರೆ ಹಾಲು ಕುಡಿಯಲ್ಲ, ಏನು ಕುಡಿಯಲ್ಲ ಅಂದ್ಬಿಟ್ಟು. ಅದೇ ಸ್ವಲ್ಪ ಜ್ಯೂಸ್ ಸ್ವಲ್ಪ ಕುಡಿಯೋ, ಸ್ವಲ್ಪ 1-2 ಜ್ಯೂಸ್ ಕುಡಿದ್ರೆ ಇನ್ನೊಂದು ಕುಡಿಯೋದು ಅಷ್ಟೇನೆ. ಈಗ ಆಲ್ಮೋಸ್ಟ್ ಈಗ ನಮ್ಮ ಮೇನ್ಲಿ ಬರೋದು ಅವಾಯ್ಡಬಲ್ಸ್ನ ಅವಾಯ್ಡ್ ಮಾಡಬೇಕು. ಈಗ ನಾವು ಎಕ್ಸಾಂಪಲ್ ಯಾವುದೋ ಒಂದು ಜ್ಯೂಸ್ ತಗೋಬೇಕಾಗುತ್ತೆ ಅಡಿಷನ್ ಆಗಿ, ಅದು ತಗೊಂಡಿರಲ್ಲ, ಅದರಿಂದ ತಗೊಂಡಿಲ್ಲದೆ ಇರೋದ್ರಿಂದ ಅಷ್ಟು ಎಫೆಕ್ಟ್ ಆಗಲ್ಲ. ಈ ನಮ್ಮ ಬಾಡಿಗೆ ಆಪೋಸಿಟ್ ಆಗಿರೋದನ್ನ ತಗೊಂತೀವಲ್ಲ, ಅದು ಡಿಸ್ಟ್ರಾಕ್ಟ್ ಮಾಡೋದು ಜಾಸ್ತಿ. ಇವಾಗ ಮಿಲ್ಕ್ ಡೇಂಜರಸ್, ಅದು ಮಿಲ್ಕ್ ತಗೊಂಡಾಗ ಇನ್ಸುಲಿನ್ ಕಂಪ್ಯೂಟರ್ ಏನು ಮುಟ್ಟೆ ಇಲ್ಲ. ನೀವು ಸ್ವೀಟಿ ಕೊಟ್ಟಿಲ್ಲ ಏನಿದೆ, ಏನು ಮುಟ್ಟಲಿಲ್ಲ. ಜ್ಯೂಸ್ ಮಾತ್ರ 3 ಕೊತ್ತಂಬರಿ ಸೊಪ್ಪು ಕುಡಿದ್ರೆ, ನೆಲ್ಲಿಕಾಯಿ 2 ಕುಡಿತೀವಿ, 1 ಬಿಟ್ಬಿಡ್ತೀನಿ. ಹಾಗೆ ಅಷ್ಟಾರು ಮಾಡಿದ್ರು 80% ರಿಸಲ್ಟ್ ಬಂದಿದೆ, 80% ಬಂದ್ಬಿಟ್ಟಿದೆ. ಅದು ನಮಗೆ ಸಂತೋಷ. ಆಮೇಲೆ ಇದು ಬೆಣ್ಣೆ ತಿನ್ನಕ್ಕೆ ಹೇಳಿದೆ ನಿಮಗೆ, ಅದು ತಿಂತಾ ಇದ್ದೇನೆ, ಅದು ಯೂಸ್ ಮಾಡಿದ್ದೀನಿ. ಜೋಳ ನಮ್ಮ ತರದೇ ಇಲ್ಲ, ಅದೇ ಮೇಲೆ ಜೋಳದ ರೊಟ್ಟಿ ಎಲ್ಲ ತಿಂತೀನಿ ನಾನು. ನಾನೇ ಮಾಡ್ಕೊಂಡು ಅಕ್ಕಿ ತಿನ್ಬಾರ್ದು ಜಾಸ್ತಿ ಅನ್ಕೊಂಡು ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಈಗ ಬಂದ ಶುಗರ್ ಎಲ್ಲ ಹೆಂಗೆ ಕಂಟ್ರೋಲ್ ಆಗಿದೆ? ಶುಗರು BP ಎಲ್ಲ? ಶುಗರ್ BP ಮತ್ತು ಯಾವಾಗ ಆಧಾರ ಏನಿಲ್ಲ, ಜಾಸ್ತಿ ಇಲ್ಲ. 47ಗೆ ಬಂತು, ಅವಳೇ ಟ್ರೀಟ್ಮೆಂಟ್ ಕೊಡ್ತಿದ್ದೆ ನನ್ನ ಮಗಳು. ಏನು ಹೆಚ್ಚು ಕಮ್ಮಿ ಯಾವತ್ತೂ ಆಗಲ್ಲ. ಸುಮ್ಮನೆ 1 ತೊಗೊಂಡ್ಬಿಡ್ತೀನಿ ಅಷ್ಟೇ. ಬೀಟ್ ಮೇಲೆ ಕೊಡ್ತಿದ್ದು, ಇವಾಗ ಕೊಡ್ತೀವಿ ಬೇಡ ಅಂದರು, ತಗೋತಾ ಇಲ್ಲ. ಅದು ಗ್ಲೂಕೋಸಮೆ ಅಂತ ಕೊಟ್ಟಿದ್ರು ನನಗೆ ಯಾರು, ಅದು ತಗೋತಾ ಇದ್ದೆ. ನಿಮ್ಮ ಹತ್ರ ಬಂದ್ಮೇಲೆ ಅದನ್ನು ಮುಟ್ಲಿಲ್ಲ. ಯಾಕಂದ್ರೆ ನಾವು ಅದಕ್ಕೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಸಪ್ಲಿಮೆಂಟ್ಸು ಆ್ಯಡ್ ಮಾಡ್ತೀವಿ, ಅದು ಒಂದು ಸಪ್ಲಿಮೆಂಟು. ಆಮೇಲೆ ಏನಂತಂದರೆ ನೀವು ಮೇನ್ಲಿ ಇಂಪಾರ್ಟೆಂಟ್ ಬಂದು ಬಾಡಿಗೆ ಆಪೋಸಿಟ್ ಇರ್ತಕ್ಕಂಥ ಪೇನ್ ಕಿಲ್ಲರ್ ಯೂಸ್ ಮಾಡ್ತೀವಿ. ಬಾಡಿಗೆ ಆಪೋಸಿಟ್ ಎನಿ ಪೇನ್ ಕಿಲ್ಲರ್ ಇಸ್ ಆಪೋಸಿಟ್. ಅದನ್ನ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಿ? ಅಯ್ಯೋ ಡಾಕ್ಟರ್, ಅವಾಗಿಂದ ಇಲ್ಲ ಮಾವಾದ ತಾನೆ 18 ಇಯರ್ಸ್. ಒಂಥರ ಫಸ್ಟ್ ನಾನು ಹೋದಾಗ ಕೊಟ್ಟಿದ್ದವರು ಆ ಪಿಲ್ಸ್, 10 ನುಂಗಿದೆ, ತುಂಬಾ ಬೇಬಿ ಇದಿತ್ತು. ಅದು ಈಗ 10 ದಿವಸ ನುಂಗ್ಕೊಂಡವ್ರೆ, 80% ಅವಾಗ ಕಮ್ಮಿ ಆಯ್ತು ನನಗೆ. ಪೇನ್ ಕಿಲ್ಲರ್ 10 ದಿವಸ ನುಂಗ್ದೆ, ಅವಾಗ 80% ಬರ್ಕೊಂಡ್ಬಿಟ್ಟೆ, ಇದರ ಕಮ್ಮಿ ಆಯ್ತು ಅಂತ. ಕೂತ್ಬಿಟ್ಟಿದ್ದೆ 8 ತಿಂಗಳು, ನಾನು ಓಡಾಡ್ತಾನೆ ಇರಲಿಲ್ಲ. ಕೊಟ್ಟು ಅವಾಗ ಹೋಗಿದ್ದೆ ನಾನು. ಆವಾಗ 10 ಕೊಟ್ಟರು, ದಿನ ತಗೊಳ್ಳಿ ಅಂತ. 80% ಕಮ್ಮಿ ಆಗೋಯ್ತು. ಆಮೇಲೆ ಚೆಕಪ್ ಹೋಗ್ತಿದ್ದೆ, ಮಾಮೂಲು ಅದೇ CCM 3 ಕ್ಯಾಲ್ಸಿಯಮ್ ಅದು ಕೊಡ್ತಾ ಇದ್ರು. ನಾನು ಬಿಟ್ಬಿಟ್ಟು ಆಲ್ಮೋಸ್ಟ್ 18 ವರ್ಷದಿಂದ ತಗೊಳ್ಬೇಕಾಗಿತ್ತು. ಡಾಕ್ಟರ್ನೇ ಇಲ್ಲ ನನ್ನ ಕೈಗೆ. ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೆ, ಸ್ವಲ್ಪ ನೋವಿರೋದು ತುಂಬಾ ಒಳ್ಳೇದಲ್ಲ ಅಂತ ಅವಾಯ್ಡ್ ಮಾಡಿ, ತುಂಬಾ ಜಾಸ್ತಿ ಆಗುತ್ತಲ್ಲ ಅವಾಗ ನೋಡ್ತಿದ್ದೆ. ಅದು 4 days ಸ್ವಲ್ಪ ಆರಾಮಾಗಿರ್ತಿತ್ತು ಅಷ್ಟೇ. ಇವಾಗ ಬಂದು ತಗೊಂಡು ನಿಮ್ಮ ಹತ್ರ ಬಂದ ದಿವಸ ನಾನು ತಗೊಂಡೆ. ಬಂದ ಇಂಜೆಕ್ಷನ್ ಕೊಟ್ಟಿರಲ್ಲ, ಆಮೇಲೆ ತಗೊಳ್ಳೇ ಇಲ್ಲ ನಾನು. ಅವಶ್ಯಕತೆ ಬಂದಿಲ್ಲ, ಅವರೇ ತಂದ್ಕೊಡೋದು ನನಗೆ. ಅವ್ರ ಅವಶ್ಯಕತೆ ಒಂದು ನುಂಗಿಲ್ಲ, ಅವಶ್ಯಕತೆ ಬಂದೇ ಇಲ್ಲ ನನಗೆ. ನೀವು ಇಂಜೆಕ್ಷನ್ ಕೊಟ್ಟೋದ್ರಲ್ಲ, ಆರಾಮಾಗಿ ಅವತ್ತೇ ನೋಡ್ತಿತ್ತು, ಆರಾಮಾಗಿ ಮನೇಲಿ ಕೂತ್ಕೊಂಡೆ. ಅವಾಗ ಕೆಲಸ ಹುಡುಗ ಏನು ಇಷ್ಟು ಚೆನ್ನಾಗಿ ಎದ್ಬಿಡ್ತೀರಾ ಅಂತ ಇದ್ದೆ. ಅವಾಗ ಹೋದ ತಕ್ಷಣ ನಾನು ಆರಾಮಾಗ್ಬಿಟ್ಟೆ. ಸೋಫಾದ ಮೇಲೆ ಕ್ಲೀನಾಗಿ ಎದ್ಬಿಟ್ಟೆ. ಮೊದಲು ಅಯ್ಯೋ ಅಪ್ಪ ಅಂತಿದ್ದಂತೆ, ನಾನು ನನಗೆ ಮಸೋಗಿದೆ ಯಾವ ಥರ ನೋವು ಅನ್ಬಿಸ್ತೆ. ಚೆನ್ನಾಗಿದೆ. ಅದು ಒಂಥರ ಹ್ಯಾಪಿ ಮೂಮೆಂಟ್ ಅಲ್ವಾ? ಯಾಕಂದ್ರೆ ಯಾವಾಗ್ಲೂ ಮನುಷ್ಯನಿಗೆ ಏನಿದ್ರು ಪೈನ್ ಇರಬಾರ್ದು. ಆ ಪೈನ್ ಇರೋದೇ ಸ್ವಲ್ಪ. ನಿಮ್ ಬಗ್ಗೆ ಎಲ್ಲಾರು ಹೇಳ್ತಿದ್ರೆ ಸೊಸೆನೆ ನೋಡಿ ಅವಳು ಇದು ಮಾಡ್ತಾಳೆ, ಎಲ್ಲರಿಗೂ ಬರೀ ಡಾಕ್ಟರ್ ರಾಕೇಶ್ ಇಲ್ಲ. ಏನಂದ್ರೆ ಈಗ ನಾವು ಹೇಳಿದ ರೂಟ್ ಕಾಸಿಗೆ ಬರ್ಬೇಕು, ಯಾವುದೇ ಕಾಯಿಲೆ ಮೂಲ ಕಾರಣಕ್ಕೆ ಬರ್ಬೇಕು. ಮೂಲ ಕಾರಣ ಬಂದು ಇದೆ ಫುಡ್ಡಿಗೆ ಬಂದ್ಬಿಟ್ಟು ನಾವು ಯಾವಾಗ ಸರಿ ಮಾಡ್ಕೊಂತೀವೋ. ಇವಾಗ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್, ನಾವು ಹೇಳಿರ್ತಕ್ಕಂಥ ಪಥ್ಯ ಅಡ್ವೈಸ್ ಅದು ದೊಡ್ಡದಲ್ಲ, ನೀವು ಫಾಲೋ ಮಾಡಿದಿರಲ್ಲ, ಚಾಚು ತಪ್ಪದೆ ಫಾಲೋ ಮಾಡಿದ್ರೆ. ಕೆಲವರು ಕಲ್ತಂದಾಗೆ ಟೀ ಕುಡಿದ್ಬಿಡ್ತಾರೆ. ಎಲ್ಲರಿಗೂ ಆಶ್ಚರ್ಯ, ನೀವು ಟೀ ಬಿಟ್ಬಿಟ್ಟಿದ್ಯಾ ಅಂತ. ಒಂದಿಷ್ಟು ಕುಡಿಯೋಲ್ಲ ನನ್ನ, ಅವ್ರ ಕುಡಿತಾ ಇರ್ತಾರೆ. ಬೆಳಗ್ಗೆ ಬದ್ದು ತುಂಬ ಕುಡಿತಿದ್ದೆ. ಆಮೇಲೆ ಒಂದು ಬೆಳಗ್ಗೆ ಒಂದು ಊಟ ಬಿಸ್ಕೆಟ್ ನೀವು ಹೇಳಿದಂಗೆ, ತಿರ್ಗಿ ಸಾಯಂಕಾಲ ಕುಡಿತಿದ್ದೆ. ಮಧ್ಯಾಹ್ನ ಒಂದು ಸ್ವಲ್ಪ 11 ಗಂಟೆಗೆ. ಮೊದಲು ಅವಾಗ ಚಿಕ್ಕ ಸ್ವಲ್ಪ ತುಂಬ ಕುಡಿತಿದ್ದೆ, ಇವಾಗ ಕುಡಿತಾ ಇರಲಿಲ್ಲ. ಇವಾಗ ಏನೇನಲ್ಲ ನಿಮಗೆ ಬಿಸ್ಕೆಟ್ ಅಂತ ಸುಮಾರು ತಿಂತಿದ್ದೆ ಬಿಡಿ. ಮಧ್ಯಾಹ್ನ ಊಟಕ್ಕೆ ಮುಂಚೆ ಅದನ್ನೇ ಗೊತ್ತಾಯ್ತು. ಇವಾಗಲೂ ಬಿಸ್ಕೆಟ್ ತಿನ್ನಿ. ಯಾವ ಥರ ಬಿಸ್ಕೆಟ್ ಅಂದ್ರೆ ಮಿಲೆಟ್ ಬಿಸ್ಕೆಟ್ ಸಿಗುತ್ತೆ. ಅಲ್ಲ ನೀವು ಬೇಡಪ್ಪ, ನಿಮ್ಮ ಜನ ಮುಗಿನಿ, ನಾನು ಆಮೇಲೆ ತಿಂತೀನಿ. ಹುಷಾರಾದ ಯಾಕೋ ಮಿಲೆಟ್ಸ್ ಹಾಕಿರ್ತಕ್ಕಂಥ ಬಿಲೆಟ್ ಸಿಕ್ಕುತ್ತೆ. ಕುರುಕುಲ್ಲ ಕೋಡ್ಬಳೆ ತಿಂತಿದ್ದಾಗ ಒಂದು ಮುಟ್ಟಲ್ಲ. ಇವಾಗ ಕೊಬ್ಬರಿ ಎಣ್ಣೆ ಕರ್ಕೊಂಡು ನಾನು ಕೊಬ್ಬರಿ ಎಣ್ಣೆ, ನಾನು ಕೊಬ್ಬರಿ ಎಣ್ಣೆ ಕರ್ಕೊಂಡ್ಬಿಟ್ಟು ತಿನ್ಬೋದು.
ಅಲ್ಲ ಯಾರೋ ಪೇಷಂಟ್ ಬಂದಿದ್ರು ಅವ್ನ ನೆಂಟರು ಹೊಸಕೋಟೆ ಮಾಡ್ತಾರೆ ಗಾಣದೆಣ್ಣೆ ಅಲ್ಲಿಂದ ತರಿಸ್ಕೊತಾ ಇದ್ದೀವಿ. ಇಲ್ಲ ಅದು ಒಳ್ಳೇದು, ವೆರಿ ಗುಡ್. ಅದೇ ತರಿಸಿದ್ರೆ ಕೊಕೊನಟ್ ಆಯಿಲ್ನೇ ನೀವು ಅದರಲ್ಲಿ ಕೋಡ್ಬಳೆ ಅಥವಾ ಅಲ್ಲ ಏನು ಮುಟ್ಟಿಲ್ಲ, ನನಗೆ ಹುಷಾರ್ಗ ಅಂತ ಏನೋ ಮುಟ್ಟಲ್ಲ, ಅದನ್ನ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ರಿ. ಮತ್ತೆ ಇನ್ನೊಂದು ಚಳಿಗಾಲದಲ್ಲಿ ಪೈನ್ ಬರುತ್ತೆ ಅಂತ ಹೇಳಿದ್ರೆ ಡಾಕ್ಟರ್ ತುಂಬಾ ಬರ್ತಿತ್ತು ಬದಿಲ್ಲ ಅನ್ಸುತ್ತೆ ನಿಮ್ಗೆ, ಯಾಕಂದ್ರೆ ಚಳಿಗಾಲಕ್ಕೆ ಸಂಬಂಧಪಟ್ಟಿಲ್ಲ ಅದು. ಅದು ಚಳಿಗಾಲಕ್ಕೂ ಪೈನ್ಗೂ ಸಂಬಂಧ ಇಲ್ಲ. ಚಳಿಗಾಲದಲ್ಲಿ ಏನಾಗುತ್ತಂದ್ರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಪೈನ್ ಜಾಸ್ತಿ ಆಗುತ್ತೆ. ಆ ಬ್ಲಡ್ ಸರ್ಕ್ಯುಲೇಷನ್ನು ಸಪೋಸ್ ನಮಗೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಬಿಕಾಸ್ ನಾವು ಈ ತರ ಎಲ್ಲ ಇನ್ಫ್ಲಮೇಟರಿ ಫುಡ್ ಎಲ್ಲ ತಿಂದಿಲ್ಲ, ಈ ತರ ಉರಿಯೂತ ಬರ್ತಕ್ಕಂಥ ಆಹಾರಗಳನ್ನ ತಿಂದಿಲ್ಲ ಅಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಬಾಡಿ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದೆ ಅಂತಂದ್ರೆ ಪೈನೇ ಬರಲ್ಲ. ಹೌದು ಡಾಕ್ಟರ್, ನಂಗೊಂದು ತುಂಬಾ ಬರ್ತಿತ್ತು, ಈ ಸತಿ ಬರಲಿಲ್ಲ. ಹಂಗಾಗಿ ಎಕ್ಸಾಂಪಲ್ ಸಂಧಿವಾತ ಇರುವಾಗ ಅಥವಾ ಬೇರೆ ಬೇರೆ ಕಾಯಿಲೆಗಳಿಗೆ ಹೇಳ್ತಾರೆ, ನಿಮಗೆ ಚಳಿಗಾಲ ಬಂದಿದೆ ಹಂಗಾಗಿ ಪೈನ್, ಅದು ಕಾಮನ್. ಈಗ ನೋಡಿ, ಈಗ ಚಳಿಗಾಲ ಬಂದ್ರೆ ನಾವು ಚೇಂಜ್ ಮಾಡೋಕ್ಕಾಗತ್ತಾ? ಯಾವಾಗಲೂ ಕೂಡ ಯಾವುದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದ್ರ ಮೇಲೆ ಫೋಕಸ್ ಮಾಡಿಸಿ ಬಿಟ್ಬಿಡ್ತಾರೆ. ಚಳಿಗಾಲ ಬಂದಿರೋದನ್ನು ಬಂದಿದೆ, ಬೇಸಿಗೆಗಾಲ ಬಂದಿರೋದನ್ನು ಬಂದಿದೆ, ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅದು. ಸೊ ಯಾವುದನ್ನ ಚೇಂಜ್ ಮಾಡೋಕ್ಕಾಗುತ್ತೋ ಅದ್ರ ಮೇಲೆ ಫೋಕಸ್ ಬರಲ್ಲ, ಯಾವುದನ್ನ ಚೇಂಜ್ ಮಾಡೋಕೆ ಯಾವಾಗ ಹೇಳ್ತಾರೆ ಅವಾಗ ನಾನು ಪಥ್ಯ ಬಿಡ್ತೇನೆ, ಅದುವರೆಗೂ ಬಿಡಲ್ಲ ನಾನು. ಇಲ್ಲ, ಇವಾಗ ಪಥ್ಯ ಇನ್ನೂ ವೆಯ್ಟ್ ಲಾಸ್ ಎಷ್ಟಾಗಿದ್ದೀರಾ? ವೆಯ್ಟ್ ಮಾತ್ರ ಅಷ್ಟೇ ಆಗಿದೆ, ಅಷ್ಟೇ ಇದ್ದೀನಿ, ಅಷ್ಟೇ ಆಗಿದೆ. ಬಟ್ ಬಟ್ಟೆ ಲೂಸ್ ಆಗ್ತದೆ, ಇಂಚ್ ಲಾಸ್ ಆಗಿದೆ, ಸ್ವಲ್ಪ ಇಂಚ್ ಲಾಸ್ ಆಗಿದೆ, ಇಂಚ್ ಲಾಸ್ ಆಗಿದೆ ಮಾತ್ರ ಡಾಕ್ಟರ್. ಅವೆಲ್ಲ ಮಾಡೋದು ಬೇಕಾಗಿದ್ದಲ್ಲ, ನಮ್ಮ ಮೈಸೂರು ಹೋಗ್ಬೇಕಲ್ಲ. ಹೇಳಿ. ಅಲ್ಲ, ಅದು ನಮ್ಮ ಕಸಿನ್ ಒಬ್ರಿಗೆ ಹೆಡ್ ಇಂಜುರಿ ಆಗ್ಬಿಟ್ಟು ಸ್ವಲ್ಪ ಇದಾಗ್ಬಿಟ್ಟಿದ್ದಾರೆ, ಹ್ಯಾಂಡಿಕ್ಯಾಪ್ ತರ. ಸೊ ಅದಕ್ಕೆ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ಸಿಗುತ್ತೆ. ಮೈಸೂರಲ್ಲಿ ಇದ್ದಾರೆ, ಬಟ್ ಅವರಿಗೆ ಒಂದು ಚಾಲೆಂಜ್ ಆಕ್ಚುಲಿ. ನೋ ಪ್ರಾಬ್ಲಮ್. ಇಲ್ಲಿ ಯೂಶಲಿ ಸ್ವಲ್ಪ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡ್ ಬರ್ತಕ್ಕಂಥ ಪೇಷಂಟ್ಸ್ ಇರ್ತಾರೆ, ಬೆಡ್ ರಿಡನ್ ಕಾರಲ್ಲಿ ಕರ್ಕೊಂಡ್ ಬರ್ಬೋದು. ಅದೇನ್ ಕಾರಲ್ಲಿ ಕುತ್ಕೊಂಡು ಬರ್ತಾರ ಅಂದ್ರೆ ಕರ್ಕೊಂಡ್ ಬನ್ನಿ, ಡೈರೆಕ್ಟ್ ವಾಕಿಂಗ್ ಮಾಡಿ, ವೆಯ್ಟ್ ಮಾಡೋದೇನು ಬೇಡ, ಡೈರೆಕ್ಟ್ ವಾಕಿಂಗ್ ಮಾಡಿಸ್ತೀನಿ, ಮಾಡ್ಬಿಟ್ಟು ಇಮಿಡಿಯೇಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇನೆ. ರೈಟ್ ಲೆಗ್ ಅಂಡ್ ರೈಟ್ ಹ್ಯಾಂಡ್ ಎರಡು ಅಷ್ಟು ಇದು ಮಾಡಕ್ ಆಗ್ತಿಲ್ಲ. ಒಂದು ಪೇಷಂಟ್ ಬಂದಿತ್ತು ಅದೇ ತರ ಶಿವಮೊಗ್ಗದ್ದು, ಅವ್ರದ್ದು ಆಲ್ಮೋಸ್ಟ್ ಒಂದು 70-80% ದೇರ್ ಗುಡ್. ಅದ್ ನೋಡಿ ಗೊತ್ತಾಗಿದ್ದು ನಮ್ಗೆ. ಈ ಸೈಡ್ ಮಸಲ್ಸ್ ಎಲ್ಲ ವೀಕ್ ಆಗ್ಬಿಟ್ಟು ಈಗ ಬೆಂಡ್ ಆಗ್ತಾ ಇದ್ದಾರೆ. ಎಡಗಡೆ ಚೆನ್ನಾಗಿದೆ, ಎಡಗಡೆ ಬಲಗಡೆ ಕಾಲ ಹೊಡಿತು ನಡೀತಾಳೆ ಸ್ವಲ್ಪ ಹೇಳ್ಕೊಂಡು, ಇದು ಮಾತ್ರ ಕೈಯ ಲೇಡಿನಾ ಹುಡುಗಿ ಪಾಪ ಈಗ ಯಾವ ತರ ಆಯ್ತು? ವಾಕಿಂಗ್ ಹೋಗ್ತಿರ್ಲಿ, ಬೆಳಗ್ಗೆ ಯಾವ್ದೋ ಬುಲೆಟ್ ಬಂದು ಹೋಗ್ಬಿಟ್ಟು ಅವಳು ಮಾಡಿ ಇದಾಗಿದೆ. ಬಟ್ ವಿ ಕ್ಯಾನ್ ಡೀಲ್ ದಟ್. ಅವ್ರಿಗೆ ಇನ್ನೂ ಒಂದು ಅದೇನೋ ಸ್ಕಲ್ದ ಒಂದು ಪಾರ್ಟ್ ಎತ್ತಿರಲ್ಲ, ಮಾಡಿಸಿಲ್ಲ. ಅದೇ ಇದಾಗೋಯ್ತು ಅಂತ ಮಾಡ್ತಿದ್ದಲ್ವಮ್ಮ. ಮನೇಲಿ ಎಲ್ಲ ಬುದ್ಧಿ ಇದೆ, ಮೆಸೇಜ್ ಮಾಡ್ತಾಳೆ. ಆಮೇಲೆ ತಾಯಿ ಯೋಚನೆ ಮಾಡಬೇಡ, ಅಮ್ಮ ಹೋಗಿಬಿಟ್ಲು, ಅವಳ ಮಗಳು ನೋಡಿ ನನ್ನ ತಂಗಿನೇ ಅಂತ ಹೋಗ್ಬಿಟ್ಲು. ಅವತ್ತು ಬಿಟ್ಕೊಂಡು ಅಡುಗೆ ಮಾಡಿಸ್ತಾಳೆ, ಚಪಾತಿ ಮಾಡೋ, ಅನ್ನ ರೈಸು ಅಂತ ಎಲ್ಲ ಬುದ್ಧಿ ಇದೆ, ತುಂಬ ಬುದ್ಧಿ ಇದೆ. ವಾರ್ಡ್ರೋ ಬೀಗ ಎಲ್ಲ ಹಾಕ್ತಾಳೆ, ಕಾಲು ಎಳ್ಕೊಂಡು ಹೋಗ್ತಾಳೆ. ಇದನ್ನ ಬಲಗೈ ಮತ್ತು ಶಕ್ತಿ ಇಲ್ಲ, ಅದಕ್ಕೆ ಕೇಳೋಣ, ಅದು ಮಾಡ್ಬೋದು, ಸ್ವಲ್ಪ ಟೈಮ್ ಹಿಡಿತು, 3 months ಟೈಮು, ಡೆಫಿನೆಟ್ಲಿ 6 months ಆದ್ರೂ ಪರವಾಗಿಲ್ಲ, ಅದು ಮಾಡ್ಬೋದು. ಬುದ್ಧಿ ಇದೆ. MBA ವಿತ್ ಸ್ಟೂಡೆಂಟ್ ಅವಳು, MBA ಓದಿದ್ರೆ ಎಲ್ಲ ಹೋಗಿ ಬಂದು ಪ್ರತಿ ಸಲ ಮಾಡ್ಬೋದು, ಆ ಥರದ್ದು ಮಾಡ್ಬೋದು, ಆ ಥರದ್ದು ಮಾಡ್ಬೋದು. ಅಥವಾ ಫಸ್ಟ್ ಒಂದು 1 week ಇಲ್ಲಿ ಇದ್ಬಿಟ್ಟು ಆಮೇಲಿಂದ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಬಂದು ಮಾಡ್ಬೋದು, ಆ ಥರನೂ ಮಾಡ್ಬೋದು. ಎನಿಥಿಂಗ್ ಇಸ್ ಫೈನ್. ಅದು ನೋಡ್ತಾರೆ, ಅದೊಬ್ಬ ಆಟಿಸಮ್ ಇದೆ, ಕಿಡ್ ಅಲ್ವಾ? ಎಷ್ಟು ಏಜ್ ಈಗ? 6 or 7 ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡ್ ತಾನೆ? ಅಲ್ಲ, ಓಡಾಡ್ತಾನೆ, ಮಾತು ಬರಲ್ಲ ಅವ್ನಿಗೆ, ಮಾತು ಬರಲ್ಲ. ಹಾಸ್ಪಿಟಲ್ ಅಲ್ಲಿ ಒಂದು 7-8 ಜನ ಇದ್ದಾರೆ ಆಟಿಸಮ್ ಕಿಡ್ಸ್. ಅವನಿಗೆ ಏನಂದ್ರೆ ಮಾತೊಂದು ಸ್ವಲ್ಪ ಬರಲ್ಲ ಅಷ್ಟೇ, ಬೇರೆ ತರ ಅಷ್ಟೊಂದು ಲೋಯರ್ ಸ್ಪೆಕ್ಟ್ರಮ್ ಅಲ್ಲಿ ಇರುತ್ತೆ. ಇದು ಒಂದು ಮೈಸೂರಲ್ಲಿ ಅಂತ ಹಾಕಿದ್ರು, ಅವ್ರು ಮೈಸೂರಲ್ಲಿ ಇರೋದು, ಸೊ ಅಲ್ಲೇ ಏನಾರು ಅವರು ತೋರಿಸಬಹುದು. ತೋರ್ಸಕ್ಕೆ ಮೈಸೂರು ನಂಬರ್ ಕೊಡ್ತೀನಿ ಅವ್ರಿಗೆ ಡೈರೆಕ್ಟ್ ಆಗಿ. ಹೌದೌದು ಮೈಸೂರು ಹೌದೌದು ತೋರಿಸ್ಬೋದು, ತೋರಿಸ್ಬೋದು. ಅವ್ರು ಹೇಳ್ತೀನಿ, ನಂಬರ್ ಕೊಡ್ತೀನಿ. ಮತ್ತೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನಕ್ಕೆ ಇಷ್ಟಪಡ್ತೀರ? ಇಲ್ಲಿ ಯಾರಿಗೂ ಆಗ್ತಾ ಇರ್ತೇನೆ, ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತೇನೆ. ಅದಕ್ಕೆ ನೀನು ಮಾಡ್ಕೊಂಬ, ಎಲ್ಲ ಬರ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಎಲ್ಲರೂ ಯಾರು ಅನುಭವಿಸ್ತೀರ ಬಂದು ಆರಾಮಾಗಿ ಬಂದು ಎಲ್ಲ ತೋರಿಸ್ಕೊಂಡು ಒಳ್ಳೆ ಗುಣವಂತರಾಗಿ ಖುಷಿಯಾಗಿದೆ ಅಂತ ಹೇಳ್ತೀನಿ. ಎಲ್ಲರೂ ಸಾಧ್ಯ ಆಗುತ್ತೆ ಅಂತೀರಾ? ಆಗುತ್ತೆ. ನೀವು ಮುಂಚೆ ಬೇರೆ ಏನಾದರೂ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿದ್ರೆ ಅದಕ್ಕೆ ಹೋಗಿದ್ದೆ, ಮತ್ತೆ ಹೋಮಿಯೋಪತಿಗೆ ಹೋದೆ 1 year, ಅದಕ್ಕೆ ಸರೋಗದಲ್ಲಿ ಅದನ್ನು ಬಿಟ್ಬಿಟ್ಟೆ. ಅದು ಬಿಟ್ಟು ಬೇರೆ ಏನಾದ್ರು ಅಡ್ವೈಸ್ ಮಾಡಿದ್ರೆ ಅದೇ ಇದನ್ನ ಅಮೃತ ನಿಂತು ಕೊಡ್ಕೊಂಡೆ, ಅದು ಏನಾಗಲಿಲ್ಲ. ನಿಮ್ಮ ಹತ್ರ ಬಂದೇನೆ, ನಂಗೆ ನಿಜವಾಗ ಒಂದು ತಪ್ಪು ತಿಳ್ಕೊಬಿಡಿ, ನೀವು ನಿಜವಾಗ
ಶಿವನ್ ಥರ ಬಂದಿದ್ದಾರೆ ನನಗೆ ಅನ್ಕೊಂಡ್ಬಿಟ್ಟಿದ್ದೀನಿ ಸತ್ಯವಾಗಲು ಅಷ್ಟೇ. ನನ್ನ ಆರಾಧ್ಯ ದೇವ ಶಿವ, ನೀವು ನಿಜವಾದ ಇಂಥ ಡಾಕ್ಟರ್ ಸಿಗೋದು ನನಗೆ ತುಂಬಾ ಖುಷಿ. ಅಲ್ಲ ಜನಗಳು ನಿಮ್ಮ ಮೇಲೆ ಶಿವನ ಅನುಗ್ರಹ ಇತ್ತು, ಹಂಗಾಗಿ ವಾಸಿ ಆಯ್ತು. ಅಲ್ಲ ಇರ್ಲಿ, ಅಲ್ಲ ನೀವೆಲ್ಲ ನೋಡ್ತಿರಲ್ಲ, ನೀವು ಒಬ್ಬ ಕಾರ್ ಒಂದೇ ನೋಡೋದಲ್ಲ ನೀವು, ನಮ್ಮ ಫುಲ್ ನಮ್ಮ ಇದನ್ನೇ ಯಾರು ಏನೇನಿದೆ ಎಲ್ಲ ನೋಡೋದು ಒಂದೇ. ಏನಂತಂದ್ರೆ ಫುಡ್, ಆ ಫುಡ್ ನೀವು ಮಾಡಿದ್ರಲ್ಲ ಅದರಿಂದ ಕ್ಯೂರ್ ಅಲ್ಲ. ಅದಕ್ಕೆ ನೀವು ಒಂದಕ್ಕೆ ಕೊಡಲ್ವಲ್ಲ, ನೀವೆಲ್ಲ ನೋಡ್ತಿರಲ್ಲ ನಮ್ಮ ಮೈಲಿ ಏನಿದೆ ಪ್ರತಿಯೊಂದು ಟ್ರೀಟ್ಮೆಂಟ್ ಮಾಡ್ತಿರಲ್ಲ. ಯಾಕಂದ್ರೆ ಬಾಡಿ ಅನ್ನೋದು ಇಟ್ ಇಸ್ ಎ ಕಂಪ್ಲೀಟ್ ಯೂನಿಟ್. ಇದೇ ಸಪರೇಟ್ ಅದೇ ಸಪರೇಟ್ ಅಂತ ಒಂದು ಯೂನಿಟ್ ಅದು. ನಾನು ತುಂಬಾ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಅದು ನೋಡಿ ಅಂದ್ಬಿಟ್ಟು ಎಲ್ಲರಿಗೂ ಹಾಕು ಅಂತ ಎಲ್ಲರಿಗೂ ಆಗ್ತಾ ಇದ್ದೇನೆ. ಇಷ್ಟು ಸೊಂಟನವರು ಇದ್ದಾರೆ, ಕಾರಣವರು ಇದ್ದಾರೆ, ನಾನು ನ್ಯೂಸ್ ಚಾನಲ್ ಡಾಕ್ಟರ್ ಟಚ್ ಅಂತ ಆ ಥರ ಒಳ್ಳೆ ಎಲ್ಲರೂ ಹೇಳ್ತಾ ಇರ್ತೀನಲ್ಲ, ತುಂಬಾ ಒಳ್ಳೆ ಡಾಕ್ಟರ್ ಎಂಗೇಜು ಅಂತ ಹೇಳ್ತಾ ಇರ್ತೀನಲ್ಲ. ನಿಜ ಡಾಕ್ಟರ್, ನಾನು ಸುಳ್ಳು ಹೇಳ್ತಿಲ್ಲ, ನಾನು ಮುಖ ಇದು ಮಾಡ್ತಿಲ್ಲ, ನಾನು ಸತ್ಯ ಇದು ನಾನು ಹೇಳ್ತಾ ಇರೋದು. ಈ ಥರ ಒಬ್ಬರು ಕಷ್ಟ ನೀವು ನಾವು ಅಷ್ಟೊಂದು ಇದು ಮಾಡ್ತಿದ್ದೀರಲ್ಲ, ನಮ್ಮ ನಿಮ್ಮ ಕಷ್ಟ ಅನ್ಕೊಂಡು ಮಾಡ್ತಾ ಇದ್ದಾರೆ. ಮಾಡ್ಲೇಬೇಕು, ಯಾಕಂದ್ರೆ ಭಗವಂತ ಒಂದು ವೃತ್ತಿ ಕೊಟ್ಟಿದ್ದಾನೆ, ಆ ವೃತ್ತಿಗೆ ಎಲ್ಲರೂ ಮಾಡಬೇಕು ಬಿಡಿ. ಆ ತಿಳ್ಕೊಂಡು ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೆ ನಾನು ತುಂಬಾ ನೀವೇನ ಇಷ್ಟಪಡ್ತೀರಾ ಯೂಟ್ಯೂಬ್ ವೀಕ್ಷಕರು ಹೇಳೋದು? ಅಲ್ಲ ಹೇಳಿ, ಪರವಾಗಿಲ್ಲ ಹೇಳಿ. ತಗೊಂಡ್ ಟ್ರೀಟ್ಮೆಂಟ್, ಸೊ ಯಾರೋ ಏನಾರೋ ಈ ತರ ಕಾಲ್ ನೋವು ಆತರ ಆರ್ಥ್ರೈಟಿಸ್ ಅದು ಇದು ಅಂತಿರೋರು ಬಂದು ಈಗ ತೋರಿಸ್ಕೋಬಹುದು, ಧೈರ್ಯವಾಗಿ ತೋರಿಸ್ಕೋಬಹುದು ಅಂತ ಹೇಳ್ಬೋದು. ಟ್ರೀಟ್ಮೆಂಟ್ ಕ್ಯೂರ್ ಅಂತೂ ಸಿಗುತ್ತೆ, ಫುಲ್ 100% ಅಲ್ಲದೆ ಹೋದ್ರು ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಅಂತೂ ಇರುತ್ತೆ ಅಂತ. 80% ಇದ್ದಾರೆ 3-4 ವಿಸಿಟ್ಗೆ. ಅನದರ್ 2-3 ಮಂತ್ಸ್ ಅಲ್ಲಿ ನೋಡಿ ಶಿಲ್ ಬಿ ಆಲ್ಮೋಸ್ಟ್ ಒಂದು 90-98% ವರೆಗೂ ಶಿಲ್ ಬಿ ಗುಡ್. ಮನೇಲಿ ನಾನು ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ, ಬೆಟ್ಲು ಸ್ವಲ್ಪ ಅದು ಗ್ರೇಟ್ ಹೇಳಿದ್ನಲ್ಲ, ಇದು ಎಕ್ಸ್ಪ್ಲೈನ್ ಅಲ್ಲ, ಇದು ಗ್ರೇಟ್ 2 ಬರ್ಬೇಕಿದು. ಗ್ರೇಟ್ 2 ಬಂದ್ಬಿಟ್ರೆ ಮೆಟ್ಲು ಹತ್ತೋದಿನ ಈಸಿಯಾಗಿ ಆಗ್ಬಿಡುತ್ತೆ. ಆಮೇಲೆ ಕೆಳಗಡೆ ಮೊದಲಿಗಿನ ಸ್ವಲ್ಪ ಆರಾಮಾಗಿ ಹಿಡಿದು ಮಾಡ್ತಾರೆ. ಇನ್ನು ನಾನು ಜಾಸ್ತಿ ಹಿಡಿಯಲ್ಲ, ನೀವು ಮಳಾಡ್ ಬಂದಿದ್ದೀರಲ್ಲ, ಇವತ್ತು ಬರ್ಬೇಕಾದ್ರೆ ಹಿಡಿದೆ ಅಷ್ಟೇ, ನೋಡ್ಕೊಂಡ್ ಬಂದೆ ಹಂಗೇನೆ, ಒಂದಷ್ಟೇ ಇದೇನಿಲ್ಲ. ಚೆನ್ನಾಗಿ ಥ್ಯಾಂಕ್ ಯು ಡಾಕ್ಟರ್. ನಮಗೂ ಎಲ್ಲ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಖುಷಿ, ಎಲ್ಲ ಮನೇಲೆಲ್ಲ ಖುಷಿ, ಎಲ್ಲರಿಗೂ ಖುಷಿ. ನನ್ನ ಮಗಳಿಗೂ ಖುಷಿ ಆಯಿತು. ನಮ್ಮ ಹಳಿಯನು ಹೇಳಿದ್ರು, ಅವ್ರು ಯಾರನ್ನ ವಿಚಾರಿಸ್ತೆ ಆಸೆ ಆಗುತ್ತೆ ಅಂತ ಹೇಳಿದ್ರು ಅಂತ, ಅವರು ಹಳಿಯ ಧರ್ಮೇಂದ್ರ ಅಂತವ್ರು, ಡಾಕ್ಟರ್ ಧರ್ಮೇಂದ್ರ ಅಂತ ಅವರೇ ಹೇಳಿದ್ರು. ಅವ್ರು ಸೈಕ್ಯಾಟ್ರಿಸ್ಟ್, ಅವರು ಮನಸ್ಸಲ್ಲಿ ಅವರು ಹೇಳಿದ್ರು. ನನ್ನ ಮೊಮ್ಮಗಳು ಖುಷಿ ಆಯಿತು ಅಂದ್ಬಿಟ್ಟು. ನನ್ನ ಮಗಳು ಸುಮ್ಮನೆ ಪಿಲ್ಸೆಲ್ಲ ನೋಡಿದ್ರು ಏನೇನು ಕೊಟ್ಟಿದ್ದಾರೆ ಅಂತ, ಖುಷಿ ಆಯ್ತು ಅವಳಿಗೆ. ಯಾಕಂದ್ರೆ ಮೇನ್ಲಿ ಅದೇ ಸುಮಾರು ಜನ ಎಲ್ಲ ಫಸ್ಟ್ ಎಲ್ಲ ಈ ತರ ನೋಡಿದಾಗ ಯಾವ ಸ್ಟಿರಾಯ್ಡ್ ಕೊಟ್ಬಿಡ್ತಾರೆ, ಇದರಲ್ಲಿ ಒಂದು ಸ್ಟಿರಾಯ್ಡ್ ಇಲ್ಲ, ನಾವು ಯೂಸ್ ನನಗೆ ನಿಮ್ಗೆ ನೋಡ್ಬಿಟ್ಟೆ, ನಾನು ನೋಡಿದ್ನಲ್ಲ, ಯಾರು ಮಾಡ್ಕೊಳ್ಳಿ ಬಾಮ್ಮ ಇಬ್ರು ಬರ ಅಂತ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು, ನಾನು ಕರ್ಕೊಂಡ್ಬಂದು ನನ್ನ ಸೊಸೆಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವಳಿಗೆ. ಇಲ್ಲ, ಯಾಕಂದ್ರೆ ಮೇನ್ಲಿ ನೋಡಿ ಇದರಲ್ಲಿರೋದು ಲಿವರ್ ಕ್ಲೆನ್ಸರ್ ಒಂದು, ಆಮೇಲೆ ಯೂರಿಕ್ ಆಸಿಡ್ ಕ್ಲೆನ್ಸರ್ ಒಂದು, ಆಮೇಲೆ ಐಯೋಡಿನ್ ಸಪ್ಲಿಮೆಂಟು, ಆಮೇಲೆ ದೆನ್ ವಿ ಗಿವ್ ಕೊಲಾಜಿನ್ ಪೆಪ್ಟೈಡು. ಇದು OTG ಆಕ್ಸಿಜನ್ ಟ್ಯಾಬ್ಲೆಟ್, ಅದು ಆಕ್ಸಿಜನ್ ಜಾಸ್ತಿ ಮಾಡುತ್ತೆ. ಸಮಾಜದಲ್ಲೂ ಹೇಳ್ತೇವೆ, ಸಮಾಜ ಇದೆ ಅಲ್ಲೂ ಹೇಳ್ತಾ ಇದ್ದೀನಿ, ಮೊದಲು ಹೋಗಿ ಅಂದ್ಬಿಟ್ಟು ಒಂದು ಫೋಟೋ ಎಲ್ಲ ತೋರಿಸಿದ್ದೀನಿ ಅಲ್ಲ, ಹೋಗ್ಬಿಟ್ಟು ಪಕ್ಕದಲ್ಲೇ ಮಹಿಳಾ ಸಮಾಜ ಅವರು ಒಬ್ಬೊಬ್ರು ಕುಂತ್ಕೊಂಡ್ ಬರ್ತಾರೆ, ಅವ್ರು ಹೇಳ್ತಾ ಇದ್ದೀನಿ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಅದೇ ನೀವು ಹೇಳಿದಾಗ ಅವರು ಪತ್ತೆ ಇರ್ಬೇಕು ಕರೆಕ್ಟ್ ಆಗಿ. ಎಲ್ಲ ಯಾರಾದ್ರೂ ಏನಂದ್ರೆ ಈಗ ಭಗವಂತ ಮಾಡಿರೋ ಬಾಡಿಗೆ ಏನ್ ಕೊಡ್ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಏನ್ ಕೊಡ್ಬೇಕು, ಈಗ ಬ್ರೆಡ್, ಬಿಸ್ಕೆಟ್, ಮಿಲ್ಕ್ ಎಲ್ಲ ಇತ್ತೀಚೆಗೆ ಬಂದಿರೋ ಲಾಸ್ಟ್ ಒಂದು 50-60 ಈ ಕಡೆ ಬಂದಿರೋ ಅವೆಲ್ಲ ಬಾಡಿಗೆ ಹಾರ್ಮ್ಫುಲ್, ಅದು ಡೆಫಿನೆಟ್ಲಿ ಹಾರ್ಮ್ಫುಲ್. ಅವಾಗ ನೋಡಿ ಮಂಡಿ ನೋವು ಸೊಂಟ ನೋವು ಯಾರು ಪೇಷಂಟ್ ಇರಲಿಲ್ಲ, ತುಂಬಾ ರೇರ್ ಇತ್ತು 1980s ಅಲ್ಲೆಲ್ಲ. ಇತ್ತೀಚೆಗೆ ಯಾವಾಗ ಫುಡ್ ಚೇಂಜ್ ಆಯ್ತು, ಇವಾಗ ಮನೆಗೊಬ್ರು ಮಂಡಿ ನೋವು ಸೊಂಟ ಅದೇ ಹೇಳಿದ್ನಲ್ಲ ಮೇಡಮ್, ಈ ಚಳಿಗಾಲದಲ್ಲಿ ಅದೇ ಫ್ಲೋರ್ ಫ್ಲೋರ್ ಚೇಂಜ್ ಮಾಡಿದ್ರು ಮನೇಲಿ ಹಂಗೆ. ಬಟ್ ಮಂಡಿನ ಹೆಂಗೆ ಯಾವ್ದನ್ನ ನಾವು ಚೇಂಜ್ ಮಾಡಕ್ ಕಷ್ಟ ಇರುತ್ತೋ ಅದನ್ನ ಮೇಲೆ ಫೋಕಸ್ ಮಾಡ್ಬಿಡೋದು. ಈಗ ಚಳಿಗಾಲ ಮಳೆ ನಾವು ಚೇಂಜ್ ಮಾಡಿ ನಮ್ಮ ಕಂಟ್ರೋಲ್ ಆಗಿ ಇಲ್ಲ, ಅದು ಪ್ರಕೃತಿ ನಿಯಮ. ಈಗ ಫ್ಲೋರಿಂಗ್ ಆಲ್ರೆಡಿ ಮಾಡಿರ್ತೀವಿ ಚೆನ್ನಾಗಿದ್ದಲ್ವಮ್ಮ, ಮೊದಲು ಎಷ್ಟು ಹೋಗ್ತಾ ಇದ್ದಲ್ವ ನನ್ನ. ಈಗ ನೆಲ ಚೇಂಜ್ ಮಾಡಕ್ಕಾಗಲ್ಲ, ಚೇಂಜ್ ಮಾಡ್ಬೇಕಾದ್ರೆ ಅಯ್ಯೋ ಅದನ್ನ 2-3 ಲಕ್ಷ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಅದನ್ನ ಕೆಲವ್ರ ಮನೆ ಕಟ್ಟಬೇಕಾದ್ರೆ ಹಾಕಿ ವುಡನ್ ಫ್ಲೋರಿಂಗ್ ಮಾಡ್ಬಿಟ್ಟಿರ್ತಾರೆ. ಬಟ್ ಸ್ಟಿಲ್ ಅವ್ರ ಮನೆಗೆ ಯಾಕೆ ಮಂಡಿ ನೋವು ಇರುತ್ತೆ, ಅವ್ರ ಮನೆಗೆ ಯಾಕೆ ಸೊಂಟ ನೋವು ಇರುತ್ತೆ, ಅದಲ್ಲ, ಅದು ಪಾಯಿಂಟ್ ಅಲ್ಲ. ಕೆಲವರೆಲ್ಲ ಇನ್ನು ಯಾವ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್, ಅದು ಒಂದು 10 ಲಕ್ಷ 20 ಲಕ್ಷ ಬರೀ ಫ್ಲೋರಿಂಗ್ ಹಾಕಿಬಿಟ್ಟಿರ್ತಾರೆ. ಅಷ್ಟು ನೀಟಾಗಿ ಅಲ್ಲಿ ಲಾನ್ ತರನೇ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಮನೆ ಒಳಗಡೆ. ಬಟ್ ಅವ್ರಿಗೆಲ್ಲ ಬ್ಯಾಕ್ ಪೇನ್, ಮಂಡಿ ನೋವು ಯಾಕೆ ಬರುತ್ತೆ? ಬಿಕಾಸ್ ಇಟ್ ಇಸ್ ನಥಿಂಗ್ ಟು ಡೂ ವಿತ್ ದಟ್. ಇಟ್ ಇಸ್ ಎವ್ರಿಥಿಂಗ್ ಇಸ್ ರಿಲೇಟೆಡ್ ಟು ಮೌತ್, ವಾಟ್ ಎವರ್ ದ ಥಿಂಗ್ ದೇರ್. ಹಿಂಗಾಗಿ ಓಕೆ, ಥ್ಯಾಂಕ್ ಯು. ಅವರನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಆಮೇಲೆ ಒಂದು ನಂಬಿಕೆ, ಅದನ್ನು ಇಂಪಾರ್ಟೆಂಟ್ ಅಂತ ಅನ್ಕೊಂಡು ನಾನು ವಾಸಿ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಛಲ ಇದೆಯಲ್ಲ, ಅದು ಆ ಆತ್ಮವಿಶ್ವಾಸನೇ ಅವ್ರಿಗೆ ಮೇನ್ಲಿ. ನಾ ಸುಮಾರು ದಿವಸ ನೋಡ್ತಿದ್ದೆ, ಮೊದಲೇ ಬರಬೇಕಾಗಿತ್ತು, ಇವಾಗ ಇನ್ನೂ ಚೆನ್ನಾಗಿ ಆಗ್ಬಿಡ್ತಿದ್ದೆ. ಇಲ್ಲ, ಇವಾಗ ಬಂದಿದ್ದ ಟೈಮು ಬಂದ ಇವರು ಯಾರಪ್ಪ ಅವರೇ ಬೇರೆ ಹಾಕಿದ್ರಲ್ಲಮ್ಮ ಸಚಿನ್, ಅವ್ರು ಬಂದ್ರು, ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾರೆ ಸ್ವಲ್ಪ ಅವರು.
ಅವರು ತಕ್ಷಣ ನನಗೆ 10 ವರ್ಷದಿಂದ ಇತ್ತು, ಎಡಕ್ಕೆ ಕೇಳಿಲ್ಲ, 10 ವರ್ಷ ಆಗಿತ್ತು ಹಂಗೆ ಹಿಂಗೆ ಅಂದ್ಬಿಟ್ರು. ಆಮೇಲೆ ಸಾಕಾಗೋಯ್ತು ನನಗೆ, ನೀವು ಬಿಡ ಅಂದ್ಬಿಟ್ಟು ರಾಕೇಶ್ ಅವ್ರು ಡಾಕ್ಟರ್ ಇಲ್ಲ ಅಂತ ಅವ್ರಿಗೆ ಬಿಡ್ಬೇಕು ಆಯ್ತು ಬೇಡ ಅಂದ್ಬಿಟ್ಟು ಹಾಗೆ ವಾಪಸ್ ಹೋಗ್ತದೆ ನಂಗೆ, ನೀವು ಇಲ್ಲ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಈ ವಾರ ಬರ್ತಾರೆ ಅಂತ. 2ನೇ ತಾರೀಕು ನಾನು ಶ್ರೀಗಳ ಇವತ್ತು ಇವತ್ತೇ ಬಂದ್ಬಿಟ್ಟೆ, 2 ದಿವಸ ಮುಂಚೆನೇ ಹೋಗೋಣ ಅಂತ, 1 ಮಂತ್ ಅಂತ ಹೇಳಿದ್ರು, ಇವತ್ತೇ ಬಂದ್ಬಿಟ್ಟೆ. ಅವ್ರು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಗೊತ್ತು ಅಷ್ಟೇ. ಅಪ್ಪ ಬಂದವರೇ ಪಾಪ ಅನ್ಬಾರ್ದು ನನಗೆ ಫಸ್ಟ್ ಸರ್ ನೀವು ಇಲ್ಲಿಲ್ವಲ್ಲ ಅದೇ ಒಂದು ಶಾಕ್ ಅಂತ ಆಗುತ್ತೆ ನನಗೆ. ಅದು ಅವರೇ ಒಳ್ಳೆ ಡಾಕ್ಟರ್ ಗೊತ್ತಾಯ್ತು ನನಗೆ, ಅವರು ಬೇಗ ಆಗುತ್ತೆ 6 ತಿಂಗಳಲ್ಲಿ ಅಂತ ಹೇಳಿದ್ರು. ನನಗೆ ನೀವಿಲ್ಲ ಅಂತ ನನಗೆ ಅರ್ಧ ಮೈಂಡ್ ಅಪ್ಸೆಟ್ ಆಗೋಯ್ತು. ಇವಾಗ ಎಕ್ಸರ್ಸೈಸ್ ಹೇಳ್ಕೊಟ್ಟಿಲ್ಲ ಇವತ್ತು, ಅದನ್ನ ಮಾಡಿದ್ರೆ ಇದೆಲ್ಲ ಮಸಲ್ಸ್ ಎಲ್ಲ ಬರುತ್ತೆ, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಅದೊಂದೇ ಸಾಕು, ಅದೊಂದೇ ಬೆಳಗ್ಗೆ ಸಾಯಂಕಾಲ ಮಾತ್ರ ಹೆಂಗ್ ತಗೊಂಡ್ರೆ ಇದೇ ತರ ಡಯಟ್ ಮಾಡ್ಕೊಂಡ್ರೆ 3 months ನೀವು ರನ್ನಿಂಗ್ ಮಾಡ್ಬೋದು. ಸೀರಿಯಸ್ಲಿ ನಾನೇ ಮಾಡ್ತೀನಿ. ಈ ಮೆಟ್ಲ ಇಳಿಯೋದು ಹತ್ತದು ಅದನ್ನ ರನ್ನಿಂಗ್ ಮಾಡ್ತೀನಿ. ನಾರ್ಮಲ್ ಆಗಿ ಮಾಡ್ಬೋದು, ಬಟ್ ಮೆಟ್ಲ ಇಳಿಯೋದನ್ನ ಎಷ್ಟು ವಯಸ್ಸು? ಕಮ್ಮಿ ವಯಸ್ಸಾ? 75 ಇಲ್ಲ ಮಾಡ್ಬೋದು. ಅಲ್ಲ ಆದಷ್ಟು ಬೇಗ ವಾಸಿ ಮಾಡಿದ್ರೆ ನನಗೆ. ಹೌದು, ಯಾಕಂದ್ರೆ ಆಸ್ಟಿಯೋಪೊರೋಸಿಸ್ ಇದೆ, ಸರಿ ಆಗೋದಕ್ಕೆ ಬರೀ ಕ್ಯಾಲ್ಸಿಯಂ ಮಾತ್ರ ಕೊಡ್ತೀವಿ ಎಲ್ಲ ಕಡೆ. ಬಟ್ ಬರೀ ಕ್ಯಾಲ್ಸಿಯಂ ಅಲ್ಲಲ್ಲ, ಕ್ಯಾಲ್ಸಿಯಂ ಅಬ್ಸರ್ವ್ ಆಗೋದಕ್ಕೆ ಎಷ್ಟೊಂದು ವಿಟಮಿನ್ಸ್. ನಾನೇನು ಎಂಗ್ರೇಡಿ ಇಲ್ಲ, 75 years ಮಾಡಿದಿರಲ್ಲ ವಯಸ್ಸಾದವಳಿಗೆ. ಇಲ್ಲ ಚೆನ್ನಾಗ್ತೀರಿ, ಇನ್ನೂ ಚೆನ್ನಾಗ್ತೀರಾ ಡೆಫಿನೆಟ್ಲಿ. ಯು ವಿಲ್ ಬಿ ಇನ್ನೂ ಹೆಂಗಂದ್ರೆ ಹೇಳಿದ್ರೆ 3 months ಆದ್ಮೇಲೆ ನೀವೇ ಒಂದು ಮನೆಯಲ್ಲಿ ಯಾರನ್ನ ಕ್ಯಾಮ್ರಾ ಕೊಟ್ಬಿಟ್ಟು ಆ ಮೆಟ್ಲಲ್ಲಿ ಜಾಗಿಂಗ್ ಮಾಡೋದನ್ನ ವಿಡಿಯೋ ಆರಾಮ ಮಾಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ನನಗೆ ನಾನು ದೇವ್ರೆ ಅನ್ಕೊಂಡ್ಬಿಟ್ಟಿದ್ದೀನಿ, ನಮ್ಮ ಆರಾಧ್ಯ ದೇವ್ ಶಿವಾನ ಅಲ್ಲ ಮನೇಲಿ ಹೇಳ್ತೀನಿ, ಶಿವಾನೇ ಅನ್ಕೊಂಡಿದ್ದೀನಿ ಅಂತ ಹೇಳ್ತೀನಿ.